ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ, ನೀವ್ಯಾಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಚಾಲೆಂಜು ಎಲ್ಲ ಗಂಡು ಮಕ್ಳಿಗೆ ಹಾಕಿರೋದು, ನೀವು ಸೆಲೆಕ್ಟ್ ಮಾಡಬೇಕು. ನಿಮಗೆ ಒಬ್ರಲ್ಲ ಅಂತ ಇಬ್ಬರಿದ್ದಾರೆ, ಅಟ್ಲೀಸ್ಟ್ ನೀವು ಒಬ್ರಿಗಾದ್ರೂ ಸೆಲೆಕ್ಟ್ ಮಾಡ್ಬೇಕಲ್ವಾ? ಪಾರು, ಅಯ್ಯೋ ನೀನ್ಯಾಕಮ್ಮ ಹೆದರ್ಕೋತೀಯ? ಸುಮ್ಮನಿರು. ಪ್ರೀತಿ ಜಾಸ್ತಿ ಇರೋರು ಮದ್ವೆ ಆಗ್ತಾರೆ. ಅಂತದ್ರಲ್ಲಿ ನಮ್ಮಪ್ಪ ಎರಡೆರಡು ಮದ್ವೆ ಆಗಿದ್ದಾರೆ ಅಂತಂದ್ರೆ ಜಾಸ್ತಿ ಪ್ರೀತಿನೇ ಇರ್ಬೇಕಂತಲ್ವಾ? ಅಪ್ಪಯ್ಯ, ಪಾರು ಹೇಳೋದು ದಿಟ. ಅಮ್ದಿರು ಇಷ್ಟು ವರ್ಷ ನಿನ್ನ ಹತ್ರ ಏನು ಕೇಳೋವ್ರೆ? ಯಾವ್ದಾರ ಒಂದು ಒಳ್ಳೆ ಸೀರೆನ ತೋರಿಸು, ಖುಷಿ ಆಯ್ತಾರೆ. ಹ್ಞೂ ಕಣ್ಮವ, ಪಾಪ ನಮ್ಮ ಅತ್ತೇರು ಯಾವತ್ತೂ ನಿಮ್ಮ ತವ ಏನು ಕೇಳೇ ಇಲ್ಲ. ನಿಮ್ದು ಅಮ್ಮಯ್ಯ ಅಂತೀನಿ, ಒಪ್ಕೊಳ್ಳಿ ಮಾವ. ಒಪ್ಕೋ ಅಪ್ಪಯ್ಯ. ಅದ್ಯಾಕಪ್ಪ ಹಿಂಗೆ ಗಿಂಜಾಡ್ ಕೇಳ್ತಿದ್ದೀರಾ? ಎಂಡ್ರಿಗೆ ಪ್ರೀತಿ ಕೊಡ್ಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕು. ಎಲ್ರಿಗೂ ಪುಣ್ಯ ಬರಕಿಲ್ಲ ಬಿಡು. ಮಾವ ನಮಗೋಸ್ಕರ ಪ್ಲೀಸ್. ನನ್ನ ಸೊಸೆ ಕೇಳ್ತಿದ್ದಾಳೆ ಅಂದಮೇಲೆ ಸೊಸೆಗೋಸ್ಕರ ನಾನು ನನ್ನ ಹೆಂಡತಿಗೆ ಸೀರೆ ಕೊಡಿಸ್ತೀನಿ. ಈ ಥರದ್ದು ಇನ್ನೊಂದು ಇದೆಯಾ? ಕೊಡಿ, ಎರಡು ಒಂದೇ ಥರ ಇರಲಿ. ಅಯ್ಯಯ್ಯ, ಸೀರೆ ಸೆಲೆಕ್ಟ್ ಮಾಡೋ ಹುಟ್ಟ ಅಪ್ಪ ಇದು? ನನ್ನ ಗಂಡ ಏನಾದ್ರು ಈ ತರ ಸೆಲೆಕ್ಟ್ ಮಾಡಿದ್ರೆ ಅವ್ನ್ ಕೆನ್ನೆ ಕಚ್ಬಿಡ್ತಿದ್ದೆ ಅಷ್ಟೇ. ಅಯ್ಯವ್ವ ಪಾರು, ಏನು ಪಾರು ನೀನು? ಹ್ಞೂ ಮತ್ತೆ, ನಾನು ಹಂಗೆಲ್ಲ ಅಲ್ಲ. ಪ್ರೀತಿ ಕಮ್ಮಿ ಆದ್ರೆ ಕಿತ್ಕೊಂಡು ಪಡ್ಕೋತೀನಿ. ಮಾವ, ನಿನ್ ಸೀರೆ ಸೆಲೆಕ್ಟ್ ಮಾಡಾಯ್ತಲ್ಲ? ಏ ಇಲ್ಲೇ ಐತಲ್ಲ, ಇದೆಯಾ? ಬಾ, ಉಡಿಸ್ಬಿಟ್ಟು ತೋರಿಸ್ತೀನಿ. ಏನ್ ಲಾತ್ಯಾ ಪಿರುತಿ ಅಂದ್ರೆ ಹಿಂಗೆ ಇರ್ಬೇಕು. ಬಾ ಬರೋ, ಹೋಗುಮ್ಮ, ಇಲ್ಲಿ ಕಣ್ಣು ಹೆಸರಾಯ್ತದೆ. ಪಾರು ಪಾರು, ಬುಡು ಪಾರು, ಬುಡು ಪಾರು. ಏ ಪಬ್ಲಿಕ್ಸ್ ಎಲ್ಲ ನೋಡ್ತಾರೆ, ದಮ್ಮಯ್ಯ ಅಂತೀನಿ, ಬುಡು ಪಾರು. ಏ ಮಾವ, ಮತ್ತೆ ಅಲ್ಲೆಲ್ಲರೂ ಮತ್ತೆ ನಾನು ಸೀರೆ ಉಡಿಸ್ತೀನಿ ಅಂತ ಬಿಳ್ಳ ಕೊಟ್ಕೊಂಡು ಕರ್ಕೊಂಡ್ ಬಂದೆ. ಈಗೆಲ್ಲೋ ಧೈರ್ಯ? ಅದು ತಂಗಿ ಮದ್ವೆ ಅಲ್ಲ, ಎಲ್ರವ್ರೆ ಹಂಗೆ ಬುಲ್ಡಪ್ ನಂಗೆ ಹೇಳ್ಬಿಟ್ಟೆ. ಈಗ ನನ್ ಬಿಟ್ಬಿಡು, ನಾ ಹೊಂಟೋಗ್ತೀನಿ. ಏ ಬಿಡೋಕಲ್ಲ ನಿನ್ನ ಪ್ರೀತಿಸಿರೋದು ನಾನು. ಇವಾಗ ಮರ್ಯಾದೆಯಿಂದ ಸೀರೆ ಉಡ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಜೋರಾಗಿ ಸುಮ್ಕಿರು ಪಾರು. ಅದಕ್ಕೆ ನಾನು ಹೇಳ್ದಂಗೆ ಸೀರೆ ಉಡ್ಸ್ಬೇಕಷ್ಟೇ. ಬಾ ಅಷ್ಟೇ. ಛತ್ರಿ ಧಣಿ, ಈ ಶಿವು ಮತ್ತು ಅವನ ತಾಯಿ ಸಂಬಂಧ ನೋಡ್ತಾ ಇದ್ರೆ ಈ ಜನ್ಮದಲ್ಲಿ ಅವ್ರ ಸಂಬಂಧ ಸರಿ ಹೋಗಲ್ಲ ಅನ್ಸುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ ದಣಿ. ಇದು ನನಗೆ ಒಳ್ಳೆ ಸುದ್ದಿ. ಆದರೂ ಈ ಪಾರ್ವತಿ ಅವರಿಬ್ರು ಗಂಟು ಹಾಕೊಂಡು ನೋಡ್ತಾನೇ ಇದ್ದಾಳೆ. ಇದನ್ನು ಹೇಗಾದರೂ ತಡಿಬೇಕು. ಈ ಗಂಗೆಗೆ ಹೋದರೂ ಚೊಂಬಿನ ಮೇಲಿನ ಜ್ಞಾನ ಹೋಗಲ್ಲ ಅನ್ನೋ ಹಾಗೆ ಏನಾದರೂ ಮಾಡಿಕೊಟ್ರೆ ಇದೊಂದು ಭಯ ನನಗೆ ಕಾಡ್ತಾನೇ ಇದೆಯಲ್ಲೋ. ದಣಿ, ತಲೆ ಕೆಡಿಸ್ಕೊಳ್ಳೇಬೇಡಿ. ನಿಮ್ಮ ತಲೆಯಾಗೆ ಇನ್ನೂ ಐಡಿಯಾ ಉಳಿತದೆ ನೋಡ್ತೀಯಾ? ಯವ್ವ ಪಾರು, ದಿಟ್ಟವಾಗ್ಲು ನೀನ್ ನನ್ನ ಕೈಯಿಂದನೇ ಎಲ್ಲಿ ಉಡ್ಸ್ಕೊಂಡ್ಬಿಡ್ತೀಯ ಅನ್ಕೊಂಡು ದಿಗ್ಲ ತೋಗ್ಬಿಡ್ತು ನಂಗೆ. ಇಲ್ಲೇ ಸೀರೆ ಉಡ್ಕೊಂಡ್ಬಿಟ್ರೆ ಮದ್ವೆಲಿ ಎಕ್ಸ್ಕ್ಲೂಸಿವ್ ಆಗಿ ಕಾಣಿಸ್ಕೊಳ್ಳಲ್ಲ ಅಲ್ವಾ? ಅದಕ್ಕೆ ಹೋಗ್ಲಿ ಪಾಪ ಅಂತ ಸುಮ್ಮನಾದ. ಈಗ ನೋಡು, ಸೀರೆ ಹೆಂಗ್ ಕಾಣತ್ತೆ ಅಂತ ಹೇಳು. ಸುಮ್ಮನೆ ಹಿಂಗೆ ಹೆಗ್ಲ ಮೇಲೆ ಹಾಕೊಂಡ್ರೆ ಸಾಕು. ನಿನ್ನ ಐಡಿಯಾ ಬೂ ಪಸಂದ್ ಆಗೋಯ್ತು. ನಂಗೆ ಗೊತ್ತು. ಏನು ಮಾಡೋದು,
ಹೆಣ್ಮಕ್ಳಿಗೆ ಗಂಡ ಸೀರೆ ಉಡಿಸ್ಲಿ ಅಂತ ಎಷ್ಟು ಆಸೆ ಇರುತ್ತೆ ಗೊತ್ತಾ, ಆದರೆ ಗಂಡು ಜನಗಳಿಗೆ ಅರ್ಥನೇ ಆಗಲ್ಲ. ಅರ್ಥ ಆಯ್ಕಿಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲ ಅಂದ್ರೆ ಈ ಪೆದ್ ಗಂಡದ್ರಿಗೆಲ್ಲ ಹೆಂಗ್ ಗೊತ್ತಾಗೋದು? ಸೈಡ್ ಹೋಗ್ಬಿಡ್ತು ಕಿಸು. ಹೋಗುತ್ತೆ ಅರ್ಥ ಮಾಡಿಸೋದ್ರ ಜೊತೆಗೆ ಹೋಮ್ವರ್ಕ್ ಕೂಡ ಕೊಡ್ತೀನಿ ಸ್ಟೂಡೆಂಟ್. ನಡಿ ಈಗ. ಓಹೋ, ಇವರೇ ಲೇಟು. ನನ್ನ ಹೆಂಡ್ರೆ ಫಸ್ಟ್ ರೆಡಿಯಾಗಿದ್ದು. ಮಾವ ನನ್ನ ಹೆಂಡ್ರಾಗವಳೆ ಬೇಗ ರೆಡಿ ಆಗ್ಬಿಟ್ಟವಳೆ. ಶಿವ ಪಾರುನೇ ಲೇಟು. ತಪ್ಪೇನಿದೆ, ಸೆಲೆಕ್ಷನ್ ಅಲ್ಲಿ ಲೇಟ್ ಆಗುತ್ತಪ್ಪ. ಮೇಡಮ್, ಒಂದು ಚಿಕ್ಕ ರಿಕ್ವೆಸ್ಟು. ಕಿರಿಯರಿಂದ ಹಿರಿಯರು ಇದ್ದೀರಾ, ಹೇಗಿದ್ರು ಹಿರಿ ಜೋಡಿ ಕಿರಿ ಜೋಡಿ ಇಬ್ರು ಇಲ್ಲೇ ಇದ್ದೀರಲ್ಲ. ನಮ್ಮ ಅಂಗಡಿ ಪ್ರಮೋಷನ್ಗೆ ರೀಲ್ಸ್ ಮಾಡ್ಕೊಂತೀವಿ, ಒಂದು ರ್ಯಾಂಪ್ ವಾಕ್ ಮಾಡ್ಬೋದಾ? ಅಲ್ಲಣ್ಣ, ವಾಕ್ ಬೇಕಾದ್ರೆ ಮಾಡೋಣ, ತೊಂದರೆ ಇಲ್ಲ, ಕಾಲ ಐತೆ. ಆದ್ರೆ ಈ ರಂಪ ಗಿಂಪಲ್ಲ ಬ್ಯಾಡ್ ಕಣಣ. ಅಯ್ಯೋ ಅಣ್ಣ, ಅದು ರಂಪ ಅಲ್ಲ. ಅಂದ್ರೆ ಈ ಸ್ಟೇಜ್ ಮೇಲೆಲ್ಲ ನಡೀತಾರಲ್ಲ ಬಿಲ್ಡಪ್ ತಗೊಂಡು, ಅದನ್ನ ರ್ಯಾಂಪ್ ವಾಕ್ ಅಂತ ಕರೆಯೋದು. ಓ ಬುಲ್ಡಪ್ಪ, ಅದ್ ನನ್ ಎಂಡ್ರ ಸರಿಯಾಗಿ ಕೊಡ್ತಾರೆ. ಹಾ ಮಾಡೋಣ ಸರ್, ಓಕೆ. ಆದ್ರೆ ಹೊಸ ಜೋಡಿ ಹಳೆ ಜೋಡಿನ ಜಡ್ಜ್ ಮಾಡಬೇಕು, ಯಾರು ಸೂಪರ್ ಆಗಿ ರ್ಯಾಂಪ್ ವಾಕ್ ಮಾಡಿದ್ರು ಅಂತ. ಆಗ ನಿಮ್ಗೆ ರೀಲ್ ಸಿಕ್ಕಂಗೂ ಆಗುತ್ತೆ, ನಮ್ಮಲ್ಲಿ ಯಾರು ಬೆಸ್ಟ್ ಜೋಡಿ ಅಂತಾನೂ ಗೊತ್ತಾಗತ್ತೆ. ಓಕೆನಾ? ಓಕೆ ಓಕೆ. ಅದಕ್ಕೆ ಒಂದ್ ನಿಮಿಷ, ಅತ್ತೆನ ಚಿಕ್ಕತ್ತೆನ ಕರೆದ್ಬಿಡ್ತೀನಿ. ಅತ್ತೆ, ಚಿಕ್ಕತ್ತೆ ಬನ್ನಿ. ಬಾ ಮಾವ ಈ ಕಡೆ. ನಮ್ಮ ಮನೆ ದೀಪ